ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಒಂದು ದೇಶಾದ್ಯಂತ ಒಂದು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿತ್ತು, ಒಂದು ಅನೌನ್ಸ್ಮೆಂಟ್ ಆಗಿತ್ತು. ಅದಕ್ಕೆ ನಾವು ಇವತ್ತು ನಮ್ಮ ಚಿತ್ತೋಡಿಗೆ ಜಾಮಿಯಾ ಮಸೀದ್ ಬಾಂಧವ್ಯಗಳಿಂದ ನಾವು ಇವಾಗ ಭಾಗವಹಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ವಫ್ ಕಾಯ್ದೆಯನ್ನು ತಿದ್ದುಪಡಿಯನ್ನು ಮಾಡ್ತಾ ಇದೆ. ಕೆಲವು ಅಮೆಂಡ್ಮೆಂಟ್ಸನ್ನು ತಗೊಂಬಂದಿದೆ. ಆ ಅಮೆಂಡ್ಮೆಂಟ್ಸನ್ನು ಅಸಂವಿಧಾನಿಕ ಅಂಥೇಳಿ ನಮ್ಮ ಲೀಡರ್ಸ್ ಎಲ್ಲ ಒಂದು ಕೋಟ್ ಮಾಡಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರ ಅವರು ಸರ್ಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನೇನು ಅವರು ಭರವಸೆಯನ್ನು ಜನತೆಗೆ ಕೊಟ್ಟಿದ್ದರು ಅದಕ್ಕೆ ಅವ್ರು ಪಾಲನೆ ಮಾಡಬೇಕಂತೇಳಿ ನಾವೆಲ್ಲರೂ ವಿನಂತಿ. ಅವರು ಬ್ಲ್ಯಾಕ್ ಮನಿ ತರೋದು, ಅವ್ರು ಮತ್ತು ಎಲ್ಲರಿಗೆ ಅದು ಅಕೌಂಟಿಗೆ 15 ಲಕ್ಷ ಹಾಕೋದು, ಅದ್ರ ಮೇಲೆ ಫೋಕಸ್ ಜಾಸ್ತಿ ಕೊಡಬೇಕು. ಆಗಲಿ ಒಂದು ಸಮುದಾಯದ ಹಿಂದೆ ಬಿದ್ದು ಟ್ರಿಪಲ್ ತಲಾಖನ್ನು ಮಾಡಿ ಮತ್ತು ಇದು ವಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಅದಕ್ಕೆ ವಫ್ ಹಿಜಾಬನ್ನು ಇದು ಮಾಡಿ ತಿದ್ದುಪಡಿಯಲ್ಲಿ ಕೆಲವು ಅಂಶಗಳು ಇಟ್ಟಿದ್ದಾರೆ. ನಮ್ಮ ವಫ್ ಕಾಯ್ದೆಯಲ್ಲಿ 2 ಮೆಂಬರ್ಸ್ ನಾನ್ ಮುಸ್ಲಿಂ ಅಂದರೆ ಅದರ್ ಕ್ಯಾಸ್ಟ್ನವರು ಆ್ಯಡ್ ಮಾಡಬೇಕಂತೇಳಿ ಅದೊಂದು ಅಮೆಂಡ್ಮೆಂಟ್ ಇದೆ. ಅದು ನೋಡಿ, ಒಂದು ಬೇರೆ ಸಮುದಾಯದ ಕಮಿಟಿಯಲ್ಲಿ ಅಂಥದ್ದು ಯಾವುದಿಲ್ಲ. ಯಾವ ಸಮುದಾಯದ ಕಮಿಟಿ ಇರುತ್ತೆ ಅದರಲ್ಲಿ ಅದೇ ಸಮುದಾಯದವರು ಪಾರ್ಟಿಸಿಪೇಟ್ ಮಾಡಬೇಕು. ಇವರಂತ ಮಾಡಿ ನಾವೆಲ್ಲ ಹಿಂದೂ ಮುಸ್ಲಿಂ ಎಲ್ಲ ಅಣ್ಣ ತಮ್ಮವರಿಂತ ಒಂದು ಬಾಂಧವ್ಯದಿಂದ ಇದ್ದೀವಿ. ಇಂಥವೆಲ್ಲ ಸಮಸ್ಯೆಗಳಿಂದ ಭಾಳ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ. ನಮಗೆ ಸರ್ಕಾರದಿಂದ ನಾವು ಅಪೀಲ್ ಮಾಡ್ತಾ ಇದ್ದೀವಿ, ಇಂಥವು ಅಸಂವಿಧಾನಿಕ ಒಂದು ಕಾಯ್ದೆಯನ್ನು ತಿದ್ದುಪಡಿಯನ್ನು ವಾಪಸ್ ತಗೋಬೇಕು, ಶಾಂತಿಯುತವಾಗಿ ದೇಶವನ್ನು ಆಡಳಿತ ಮಾಡಬೇಕಂತೇಳಿ ನಮ್ಮ ವಿನಂತಿ. ನಮ್ಮ ಹೆಸರು ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಸುಮಾರು ಹೋದ ಶುಕ್ರವಾರ ಮತ್ತು ಈ ಶುಕ್ರವಾರ ಕೂಡ ಏನು ಕೇಂದ್ರ ಸರ್ಕಾರ 2025ರಲ್ಲಿ ವಫ್ ಕಾಯ್ದೆ ಮಾಡಿದೆ, ಅದಕ್ಕೆ ವಿರುದ್ಧವಾಗಿ ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಎಲ್ಲ ಮಸೀದಿಗಳಲ್ಲಿ ನಾವು ಈ ಕೇಂದ್ರ ಸರ್ಕಾರದ ಕಾಯ್ದೆಯನ್ನು ಹಿಂಪಡಿಬೇಕಂತೇಳಿ ನಾವು ಶಾಂತಿಯುತವಾಗಿ ಒಂದು ಮಾನವ ಸರಪಣಿ ಮುಖಾಂತರ ನಾವು ಈ ಒಂದು ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ಚಿತ್ರವಾಡಿಗೆಯಲ್ಲಿ ಕೂಡ ಎಲ್ಲ ಶಾಂತಿಯುತವಾಗಿ ನಮ್ಮ ಯಜಮಾನರು ಎಲ್ಲ ಭಾಗವಹಿಸಿ ನಮ್ಮ ಏನು ಕಾಯ್ದೆ ಇದೆ ಅದು ಹಿಂಪಡಿಬೇಕಂತ ನಮಗೆ ಒತ್ತಾಯ ಇದೆ. ಈಗ ಮಾನವ ಸರಪಳಿಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೀರಿ ಕೇಂದ್ರ ಸರ್ಕಾರಕ್ಕೆ, ಆಗಲಿಲ್ಲ ಮತ್ತೆ ಮಾಡಲಿಲ್ಲ ಅಂದರೆ ಏನು ಮುಂದೆ ಏನಲ್ಲ ಹೋರಾಟ ಐತಲ್ಲ,
ಇಡೀ ದೇಶದಲ್ಲಿ ಈ ಏನು ಕಾಯ್ದೆ 2025 ಮಾಡಿದ್ದಾರೆ ಅದು ಹಿಂಪಡೆಯವರೆಗೆ ಇದು ನಮ್ಮ ಹೋರಾಟ ಮುಂದೆ ಹೊರಿತೈತೆ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತು ಉಗ್ರ ಹೋರಾಟಗಳು ಮುಂದೆ ಆಗ ಕೂಡ ಇದು ಒಂದು ಎಚ್ಚರಿಕೆಯನ್ನು ನಾವು ಆಲ್ ಇಂಡಿಯಾ ಪರ್ಸನಲ್ ಬೋರ್ಡ್ ಕಡೆಯಿಂದ ಏನು ಕರೆ ಕೊಟ್ಟಿದ್ದಾರೆ ಅದರ ನಿಮಿತ್ತ ನಮ್ಮ ಜಾಮಿಯಾ ಮಸ್ಜಿದ್ ಚಿತ್ತವಾಡ್ಗಿ ಕಡೆಯಿಂದ ಸಾರ್ವಜನಿಕ ಜನರಾಗಿ ಎಲ್ಲರೂ ಒಗ್ಗಟ್ಟಾಗಿ ಇದರಲ್ಲಿ ಭಾಗಿಯಾಗಿದ್ದೇವೆ. ಇದರ ಅರ್ಥ ಏನಂತ ಹೇಳಿದರೆ ಸರ್ಕಾರ ಕೆಲಸ ಮಾಡಬೇಕು ಅಷ್ಟೇ ವಿನಃ ಸಂವಿಧಾನಾತ್ಮಕವಾಗಿ ಬಂದಿರುವಂಥ ಹಕ್ಕುಗಳನ್ನು ಕೈ ಹಾಕಬಾರ್ದು ಎಂಬುದನ್ನು ಎಚ್ಚರಿಕೆ ನಿರ್ಮಾಣ ಮಾಡಿದ್ದೇವೆ. ಕನಿಷ್ಠ ಏನಿಂದ 2,000ರಿಂದ 3,000 ನಮ್ಮ ಮುಸ್ಲಿಂ ಜನಾಂಗದ ಅಣ್ಣ ತಮ್ಮಂದಿರ ಭಾಗಿಯಾಗಿ ಮಾನವ ಶಾಂತಿ ರೀತಿಯಿಂದ ಮಾನವ ಸರಪಳಿ ನಿರ್ಮಾಣ ಮಾಡಿ ಒಂದು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಅಂದರೆ ಈ ವಕ್ಫ್ ಮಂಡಳಿ ಏನು ಕಾಯ್ದೆ ತೆಗೆದಿರಲ್ಲ, ಅದರಲ್ಲಿ ವಕ್ಫ್ ಕಾಯ್ದೆಯಲ್ಲಿ ಯಾವುದೇ ರೀತಿಯಿಂದ ನಿಮ್ಮದು ಯಾವುದೇ ಇದೆ ಲ್ಯಾಂಡ್ ಇಲ್ಲ. ಎದಕ್ಕಂದರೆ ಇದು ನಮ್ಮದು ಲ್ಯಾಂಡ್ ಏನಪ್ಪ ಅಂದರೆ ನಮ್ಮ ಹಿರಿಯರು ಯಾರಾದರೂ ಅವ್ರ ಮನೆಯಾಗ ಯಾರಿಲ್ಲ ಅಂದರೆ ಆಸ್ತಿ ನಾವು ಹಿರಿಯರ ಮನೆಯಾಗಿಲ್ಲ ಅವರಿಗೆ ಯಾರಿಗೆ ಕೊಡಬೇಕಂದ್ರೆ ಒಕ್ಕಿಗೆ ಮಾಡ್ತಾರೆ. ನಮ್ಮ ಮನೆಗೆ ಯಾರಿಲ್ಲಪ್ಪ ಮಕ್ಕಳಿಲ್ಲ ಅಂದರೆ ಒಕ್ಕಿಗೆ ಮಾಡ್ತಾರೆ. ಅರ್ಥ ಏನಂದರೆ ದೇವ್ರಿಗೆ ಒಂದು ಸಲ್ಲಿಸಿದಂಗೆ. ಸೊ ಆ ಪ್ರಾಪರ್ಟಿನ ನೀವು ನಮ್ಮದು ಅಂತೇಳಿ ಕೇಂದ್ರ ಸರ್ಕಾರ ಇದು ಮಾಡ್ತಿದ್ದಲ್ಲ, ಇದು ತಪ್ಪಾಗುತ್ತೆ. ಅದಕ್ಕೋಸ್ಕರ ನಾವು ಶಾಂತಿ ರೀತಿಯಿಂದ ನಾವು ನಿಮಗೆ ಕೇಳಿಕೊಳ್ಳೋದು ಅಂದರೆ ನಮಗೆ ಯಾವುದೇ ರೀತಿಯಿಂದ ಒಂದು ಆಸ್ಪದ ಕೊಡಬೇಡ್ರಿ. ಅದಕ್ಕೆ ನಾವು ನಿಮ್ಮ ಜೊತೆಗೆ ಇರ್ತೀವಿ, ನಮ್ಮ ಜೊತೆಗೆ ನೀವು ಇರಬೇಕು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಇವತ್ತು ನಮಗೆ ತುಳಿಯುವಂಥ ಕೆಲಸ ಮಾಡಕತ್ರಿ. ದಯವಿಟ್ಟು ನಮ್ಮ ಮುಸ್ಲಿಂ ಜನಾಂಗ ನಮ್ಮ ಜನತೆ ಏನಂತೀವಿ, ನಾವು ಶಾಂತಿ ರೀತಿ ಇರೋದು. ಯಾವತ್ತು ನಾವು ನಮಾಜಿ ಮಾಡೋದು ಕೆಲಸ ಮಾಡೋದು ಬಿಟ್ಟು ನಮಗೆ ಬೇರೆ ಏನು ಗೊತ್ತಿಲ್ಲ. ದುಡ್ಕೊಂಡ್ ತಿಂಬಂದು ಒಂದೇ ಗೊತ್ತು. ನಮ್ಮಂಥ ಮುಸ್ಲಿಂ ಜನಾಂಗಕ್ಕೆ ನೀವು ದಯವಿಟ್ಟು ಅನ್ಯತಾ ಭಾವಿಸಬೇಡ್ರಿ ನಮ್ಮ ಮೇಲೆ. ಯಾಕಂದರೆ ನಮಗೆ ದುಡಿಯೋದು ಗೊತ್ತು, ನಮಾಜಿ ಮಾಡೋದು ಗೊತ್ತು, ಮನೇಲಿ ಇರೋದು ದುಡ್ಕೊಂಡ್ ತಿಂಬಂದು ಅಷ್ಟೇ ಗೊತ್ತು. ದಯವಿಟ್ಟು ನಮ್ಮ ಜನಾಂಗಕ್ಕೆ ನೀವು ಕೆಟ್ಟ ಥರ ಒಂದು ಅಮೆಂಡ್ಮೆಂಟ್ ಮಾಡಬೇಡ್ರಿ. ಯಾಕಂದರೆ ನಮ್ಮದು ಈಗಿಂದಲ್ಲ, ಪುರಾತನದ ಕಾಲದಿಂದ ಬಂದಿದ್ದು ಒಗ್ಗದು ಈಗಿಂದಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ನಮ್ಮ ಮುಸ್ಲಿಂ ಜನಾಂಗ ಚಿತ್ತವಾಡ್ಗಿಯಿಂದ ಹೊಸಪೇಟೆಯಿಂದ ದೇಶದ ಎಲ್ಲ ಮುಸ್ಲಿಂ ಜನಾಂಗ ಕಡೆಯಿಂದ ನಾನು ಕೇಳ್ಕೊಂಡಿದ್ದೆ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂಥೇಳಿ ತಮ್ಮ ಮುಂದೆ ಈ ನಿಮ್ಮ ಮೀಡಿಯಾ ಮುಖಾಂತರ ನಾನು ಎಲ್ಲರಿಗೆ ಕೇಳ್ಕೊತಿದ್ದೀನಿ.